ಈ ಮೂರ್ತಿಯನ್ನ ಯಾರೂ ಕೆತ್ತಿಲ್ಲ, ಸ್ವತಃ ಉದ್ಭವ ಆಗಿರುವಂತಹ ಸ್ವಯಂಭೂ ಮೂರ್ತಿ ಇದು. ಈ ದೇವಸ್ಥಾನದ ಪ್ರಧಾನ ಅರ್ಚಕರು ಶ್ರೀ ಪುಂಡ್ರಿ ಗೋಸ್ವಾಮಿ ಅವರು ಹೇಳ್ತಾರೆ, ಸುಮಾರು 500 ವರ್ಷಗಳ ಮುಂಚೆ ಇವರದ್ದೇ ಪೂರ್ವಜರು ಶ್ರೀ ಗೋಪಾಲ ಭಟ್ಟ ಗೋಸ್ವಾಮಿ ಅವರು ವೃಂದಾವನದಲ್ಲಿ ಭಗವಂತನ ಪೂಜೆಯನ್ನ ಶಾಲಿಗ್ರಾಮದ ರೂಪದಲ್ಲಿ ಮಾಡ್ತಿರ್ತಾರೆ. ನರಸಿಂಹ ಚತುರ್ದಶಿಯ ದಿನ ಅವರ ಮನಸ್ಸಿಗೆ ಒಂದು ಭಾವ ಬರುತ್ತೆ, ನಾನೂ ಕೂಡ ಭಗವಂತನ ಶೃಂಗಾರ ಮಾಡಬೇಕು, ಅವನಿಗೆ ಬಟ್ಟೆಯನ್ನ ತೊಡಿಸಿ ಆಭರಣಗಳನ್ನ ಹಾಕಿ ಅಲಂಕಾರ ಮಾಡಬೇಕು ಅಂತ. ಆದರೆ ಶಾಲಿಗ್ರಾಮಕ್ಕೆ ಇದ್ಯಾವುದನ್ನು ಮಾಡೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರ ಮಾರನೇ ದಿನಾನೇ ವೈಶಾಖ ಶುಕ್ಲ ಪೂರ್ಣಿಮೆಯ ದಿನ ಅದೇ ಶಾಲಿಗ್ರಾಮದಿಂದ ಭಗವಂತನ ಈ ರೂಪ ಪ್ರಕಟ ಆಗತ್ತೆ. ಸದಾ ರಾಧೆಯಲ್ಲೇ ನೆಲೆಸ್ತಾ ರಾಧೆಗೆ ಪರಮಾನಂದವನ್ನ ಕೊಡುವಂತಹ ಈ ರೂಪವನ್ನ ರಾಧಾ ರಮಣ ಅಂತ ಕರೀತಾರೆ. ರಾಧಾ ರಮಣ ಎಷ್ಟು ಆಕ್ಟಿವ್ ಆಗಿದ್ದಾರೆ ಅಂದ್ರೆ, ಒಂದೊಂದು ದಿನ ಅವರ ಲಿಪ್ಸ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿರುತ್ತೆ, ಇನ್ನೊಂದಷ್ಟು ದಿನ ಅವರ ಲಿಪ್ಸ್ ಓಪನ್ ಆಗಿ ಅವರ ಹಲ್ಲುಗಳು ಕಾಣಿಸ್ತಿರುತ್ತೆ. ಶ್ರೀ ಗೋಪಾಲ ಭಟ್ಟ ಗೋಸ್ವಾಮಿ ಅವರೇ ದೇವಸ್ಥಾನದಲ್ಲಿ ಒಂದು ಅಖಂಡ ಜ್ಯೋತಿಯನ್ನ ಪ್ರಜ್ವಲಿಸ್ತಾರೆ. ಇವತ್ತಿಗೂ 500 ವರ್ಷಗಳಾದ್ಮೇಲೂ ಅದೇ ಜ್ಯೋತಿಯನ್ನ ಆರತಿಗೆ, ನೈವೇದ್ಯಕ್ಕೆ, ದೀಪಗಳಿಗೆ ಬಳಸ್ಕೊಳ್ತಾರೆ. ಈ ದೇವಸ್ಥಾನದ ವಿಶೇಷತೆ ಏನು ಅಂದ್ರೆ, ಯಾರೇ ಅಲ್ಲಿ ಹೋಗಿ ದರ್ಶನ ಮಾಡಿದ್ರು ಅವರ ಕಾಮನೆಗಳು ಪೂರ್ತಿಯಾಗತ್ತೆ, ಅಥವಾ ಕಾಮನೆಗಳೇ ಇಲ್ಲದೆ ಇರೋ ಹಾಗಾಗತ್ತೆ. ಅಂದ್ರೆ ಕೃಷ್ಣನಿಂದ ಏನು ಪಡ್ಕೊಳ್ಳೋ ಆಸೆ ಇರೋದಿಲ್ಲ, ಅವನನ್ನೇ ಪಡ್ಕೊಳ್ಳೋ ಆಸೆ ಇರುತ್ತೆ. ಇಂತಹ ಸ್ಥಿತಿಗೆ ಭಕ್ತರು ತಲುಪ್ತಾರೆ. ಹರೇ ಕೃಷ್ಣ. Download ShareChat.